ನಮಸ್ತೆ ಸ್ನೇಹಿತರೆ, ನಾನಿವಾಗ ಒಂದು ಡ್ರೋನ್ ತರಿಸಿದ್ದೀನಿ. RCFPV Pro ಅನ್ನತಕ್ಕಂಥ ಟಾಯ್ ಡ್ರೋ. ಇದು ಡ್ರೋನು ನೋಡಿ. ಈಗ ಇದನ್ನು ಅನ್ಬಾಕ್ಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದೆ ಆ ಡ್ರೋನ್ ಆಗಿರುತ್ತೆ. ಇದರಲ್ಲಿ ಆಪ್ರೇಷನಲ್ ಮ್ಯಾನ್ಯುವಲ್ಲು ಕೊಟ್ಟಿದ್ದಾರೆ. ಹಾಗೆ ಅದು ಯೂಸರ್ ಮ್ಯಾನ್ಯುವಲ್ಲು ಕೊಟ್ಟಿದ್ದಾರೆ. ಯೂಸರ್ ಮ್ಯಾನ್ಯುವಲ್ ಆಮೇಲೆ ನೋಡೋಣ ಆಮೇಲಿಂದ. ಮತ್ತು ಇದರಲ್ಲಿ ಒಂದು ಸ್ಕ್ಯಾನಿಂಗ್ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಸ್ಕ್ಯಾನ್ ಮಾಡಿದಾಗ ಇದರಲ್ಲಿ ಫೋನ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಬೋದು ಇದ್ರದ್ದು ಪ್ರೋಗ್ರಾಮ್. ಇದನ್ನು ಅದು ಯಾವ ರೀತಿ ಬರುತ್ತೆ ಅನ್ನೋದನ್ನು ನಿಮಗೆ ಆಮೇಲೆ ತೋರಿಸ್ತೀನಿ. ಮತ್ತು ಇದು ಚಾರ್ಜರ್ಗೆ ಒಂದು ಪಿನ್ ಕೊಟ್ಟಿದ್ದಾರೆ. ಮತ್ತು ಒಂದು ಸ್ಕ್ರೂ ಡ್ರೈವರು, ಹಾಗೆ ವಿಂಗ್ಸ್ಗಳಿಗೆ ಸಪೋರ್ಟರು ಮತ್ತು ಎಕ್ಸ್ಟ್ರಾ ವಿಂಗ್ಸು ಇದನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಇದು ಜಾಯ್ಸ್ಟಿಕ್ಕು. ಈ ಜಾಯ್ಸ್ಟಿಕ್ಕಿಗೆ ಶೆಲ್ ಹಾಕಬೇಕು. ಅದಕ್ಕೆ ನಮಗೆ ಅದನ್ನು ಓಪನ್ ಮಾಡೋದಕ್ಕೂ ಸ್ಕ್ರೂ ಡ್ರೈವರ್ ನಮಗೆ ಇಲ್ಲೇ ಕೊಟ್ಟಿದ್ದಾರೆ. ಇದನ್ನು ಓಪನ್ ಮಾಡಿ ಇದಕ್ಕೆ 3 ಶೆಲ್ ಹಾಕಬೇಕು. ಇದಕ್ಕೆ 1 2 3 ಶೆಲ್ ಹಾಕಿದೆ. ಸ್ವಿಚ್ಚು ಆನ್ ಮಾಡಿದಾಗ ಇದು ಬ್ಲೂ ಲೈಟ್ ಬರುತ್ತೆ, ಸ್ವಿಚ್ ಆಫು. ಮತ್ತು ನೋಡಿ, ಇದೆ ಡ್ರೋನ್. ಇದು ಈ ರೀತಿ ಓಪನ್ ಮಾಡಬೇಕು. ಇದನ್ನು ಮತ್ತು ಇದು ಸೆಂಟ್ರಲ್ಲಿ ಸ್ವಿಚ್ಚು ಕೊಟ್ಟಿದ್ದಾರೆ. ಹಾಗೆ ಇದಕ್ಕೆ ಫ್ರಂಟು ಕ್ಯಾಮ್ರಾ ಇದೆ ಇದಕ್ಕೆ. ಹಾಗೆಯೇ ಇಲ್ಲಿ ಬಾಟಮ್ನಲ್ಲೂ ಒಂದು ಕ್ಯಾಮ್ರಾನ ಕೊಟ್ಟಿದ್ದಾರೆ. ಫ್ರಂಟ್ ಕ್ಯಾಮ್ರಾನ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೋದು, ಡೌನ್ಗೆ ಅಪ್ಪು ಈ ರೀತಿ. ಹಾಗೆ ಇದಕ್ಕೆ ಬ್ಯಾಟ್ರಿ ಇಲ್ಲಿ ಬ್ಯಾಕ್ ಸೈಡಲ್ಲಿದೆ. ಇದನ್ನು ಕ್ಲಿಕ್ ಮಾಡಿದಾಗ ಇದು ಓಪನ್ ಆಗುತ್ತೆ. ಇದು ಇದಕ್ಕೆ ನಾವು ನಮ್ಮ ಮೊಬೈಲ್ ಚಾರ್ಜರಿಂದ ಚಾರ್ಜ್ ಮಾಡ್ಕೊಳ್ಬೋದು. ಈಗ ನೋಡಿ, ಈಗ ಈ ರೀತಿ ನಾವು ಈ ವೈರ್ನ ಹಾಕಿ USB-ನಲ್ಲಿ ಚಾರ್ಜ್ ಮಾಡ್ಕೊಳ್ಳೋದು ಈ ಬ್ಯಾಟ್ರಿನ. ಹಾಗೆ ಇದನ್ನು ಪ್ರೆಸ್ ಮಾಡಿ ನಂತರ ಇದು ಸೆಂಟ್ರಲ್ಲಿರೋಂಥ ಸ್ವಿಚ್ಚನ್ನು ನಾವು ಇಲ್ಲಿ ಬ್ಲೂ ಕಲರ್ ಲೈಟು ಆನ್ ಆಗುತ್ತೆ. ಮತ್ತು ಫ್ರಂಟಲ್ಲಿ 2 LED ಗ್ಲೋ ಆಗುತ್ತೆ. ಇಲ್ಲಿ ನೋಡಿ, ಈಗ ಇಲ್ಲಿರತಕ್ಕಂಥ ಇದು ಏರಿಯಲ್ಲು. ಇದನ್ನು ಓಪನ್ ಮಾಡ್ಕೊಳ್ಬೇಕು. ಇದು ಲೆಫ್ಟು ರೈಟು ಕ್ಯಾಲಿಬ್ರೇಷನ್ನು, ಇದು ಅಪ್ಪು ಡೌನು ಕ್ಯಾಲಿಬ್ರೇಷನ್ನು. ಇದು ಸ್ವಿಚ್ಚು ಆನು ನೋಡಿ, ಇದು ತೋರಿಸಿದೆ. ಇದು ಟೇಕ್ ಅಪ್ ಆಗೋದಕ್ಕೆ ಇದು ಡೈರೆಕ್ಟ್ ಬಟನ್ನು, ಮತ್ತು ಡೌನ್ ಆಗೋದಕ್ಕೆ ಡೈರೆಕ್ಟ್ ಬಟನ್ ಇದೆ. ಇದು ಲೆಫ್ಟು ರೈಟು ಹೋಗೋದಕ್ಕೆ ಅಪ್ಪು ಡೌನು. ಇದು ಈ ಕಡೆದು ನಾವು ಮೊದಲು ಮೇಲಕ್ಕೆತ್ತಿ ಮತ್ತು ಡೌನ್ಗೆ ಮಾಡಿದಾಗ ಇದು ಆನ್ ಆಗುತ್ತೆ. ಮತ್ತು ನಿಧಾನಕ್ಕೆ ಮೇಲಕ್ಕೆ ನಾವು ಈ ರೀತಿ ಇದು ಮಾಡ್ಕೊಂಡು ಹೋದಾಗ ನಮ್ಮ ಡ್ರೋನ್ ಮೇಲಕ್ಕೆ ಹೋಗುತ್ತೆ. ಈ ರೀತಿ ಮಾಡಿದಾಗ ಫುಲ್ಲು ಡೌನ್ ಆಗುತ್ತೆ. ಡೈರೆಕ್ಟಾಗಿ ನಾವು ಈ ಬಟನ್ ಪ್ರೆಸ್ ಮಾಡಿದರೆ ಕೆಳಗಡೆ ಬರುತ್ತೆ. ಇಲ್ಲಿ ಈ ಫ್ಲಿಪ್ ಆಗೋದಕ್ಕೆ ಮತ್ತು ಸ್ಪೀಡು ಇದಕ್ಕೆಲ್ಲ ಇಲ್ಲಿ ಎಕ್ಸ್ಟ್ರಾ ಸ್ವಿಚ್ಗಳು ಕೊಟ್ಟಿದ್ದಾರೆ. ಈಗ ನೋಡಿ, ಈಗ ಡ್ರೋನ್ನ ಆನ್ ಮಾಡ್ತೀನಿ.
ನೋಡಿ ಡ್ರೋನ್ ಆನ್ ಆಯಿತು. ಮತ್ತು ಈಗ ಇದನ್ನು ಡೌನ್ ಮಾಡಿದ್ರೆ ಆಫ್ ಆಗುತ್ತೆ. ಈ ರೀತಿಯಾಗಿ ಇದು ಜಾಯ್ಸ್ಟಿಕ್ನಲ್ಲಿ ನಾವು ಈ ಡ್ರೋನ್ನ ಹಾರಿಸ್ಬೋದು. ಈ ಡ್ರೋನ್ನ ಅದೇ ರೀತಿ ನಮಗೆ ಇದರಲ್ಲಿ ಇನ್ನೊಂದು ಫ್ಯೂಚರ್ ಇದೆ. ಈಗ ನಾವು ನಿಮಗೆ ಇಲ್ಲಿ ತೋರಿಸಿದ್ನಲ್ಲ, ಈ ಒಂದು ಕೋಡನ್ನು ನಾವು ನಮ್ಮ ಮೊಬೈಲ್ಗೆ ಇನ್ಸ್ಟಾಲ್ ಮಾಡಿಕೊಂಡ್ರೆ ಆ ಮೊಬೈಲ್ನಿಂದಲೇ ನಾವು ಈ ಜಾಯ್ಸ್ಟಿಕ್ ಇಲ್ದೇ ಈ ಡ್ರೋನ್ನ ಹಾರಿಸ್ಬೋದು. ಅದರಲ್ಲೂ ಸೇಮ್ ಇದೇ ರೀತಿ ಒಂದು ಈ ಜಾಯ್ಸ್ಟಿಕ್ನಲ್ಲಿ ಏನೇನು ಬಟನ್ಸ್ಗಳಿದ್ದಾವೋ ಆ ರೀತಿ ನಮ್ಮ ಮೊಬೈಲ್ನಲ್ಲೇ ಬರುತ್ತೆ. ಇದನ್ನು ನಿಮಗೆ ಮೊಬೈಲ್ನಲ್ಲಿ ತೋರಿಸ್ತಾ ಇದ್ದೀನಿ. ಈಗ ನಾನು ಈ ಜಾಯ್ಸ್ಟಿಕ್ನಲ್ಲಿ ಈ ಡ್ರೋನ್ ಯಾವ ರೀತಿ ಹೋಗುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ, ಡ್ರೋನ್ನಿಂದ ತೆಗೆದಂಥ ವಿಡಿಯೋ ಇದು. ಅದೇ ರೀತಿ ಫೋಟೋನು ಕ್ಲಿಕ್ ಮಾಡ್ಕೊಳ್ಬೋದು. ಇದು ವಿಡಿಯೋ ಈಗ ನಾವು ನೋಡ್ತಾ ಇರೋವಂಥದ್ದು ಡ್ರೋನ್ನಿಂದ ಇಲ್ಲಿ ತೆಗೆದಿರೋತಕ್ಕಂಥ ಮನೆ ಒಳಗಡೆನ ವಿಡಿಯೋ. ಈ ರೀತಿಯಾಗಿ ವಿಡಿಯೋ ಕ್ವಾಲಿಟಿನೂ ಚೆನ್ನಾಗಿದೆ. ಹೊರಗಡೆ ಬ್ರೈಟ್ ಇರೋದ್ರಿಂದ ಇನ್ನೂ ಚೆನ್ನಾಗಿ ಬರುತ್ತೆ. ಇದು
ಫ್ರಂಟ್ ವ್ಯೂ ಇದೆ. ನಾನು ಬಾಟಮ್ ವ್ಯೂದನ್ನು ತೆಗಿಬೋದು, ಬಟ್ ನಾನಿಲ್ಲಿ ಬಾಟಮ್ ವ್ಯೂದನ್ನು ತೆಗೆದಿಲ್ಲ, ಏಕೆಂದರೆ ಇಲ್ಲಿ ನೆಲ ಎಲ್ಲ ವೈಟ್ ಇರೋದ್ರಿಂದ. ಹೊರಗಡೆ ಬಾಟಮ್ ವ್ಯೂ, ಟಾಪ್ ವ್ಯೂ, ಫ್ರಂಟ್ ವ್ಯೂ ಎಲ್ಲ ನೀಟಾಗಿ ತೆಗಿಬೋದು. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ.